ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋನ 11 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇದ್ದಾಗ ಸ್ಟಾರ್ಟ್ ಮಾಡೋಕೆ ಹೋದರೆ ಸ್ವಲ್ಪ ಟಿ ವಿ ಸೌಂಡು ಜಾಸ್ತಿ ಕೊಟ್ಟಿರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ ಅವರು, ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಅವ್ರು ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎದ್ದು ತಿಂಡಿ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಮಕ್ಳು ಹೋದ್ಮೇಲೆ ನಾನು ಕೆಲಸ ಪ್ರಾರಂಭ ಮಾಡ್ಕೊಳ್ಳೋದು ಅದೆಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ ಅಡುಗೆ ಮಾಡಬೇಕು. ಹಾಗೆಯೇ ನನ್ನ ಮಗಳು ಟ್ರಿಪ್ಪಿಂದ ಬಂದಿದ್ದಾಳೆ, 3 ದಿನ ಆಯಿತು ಬಂದು. ಅವಳಿಗೆ ಸ್ಕೂಲು ಕೂಡ ಇಟ್ಟಿದ್ದಾರೆ. ನೆನ್ನೆನೂ ಕೂಡ ಸ್ಕೂಲ್ಗೆ ಹೋಗಿ ಬಂದವಳು. ರೆಸ್ಟ್ ಏನು ಕೊಟ್ಟಿಲ್ಲ, ಅಲ್ಲೇ ರೆಸ್ಟ್ ಮಾಡಿ ಬಂದಿದ್ರಂತೆ. ಒಳ್ಳೊಳ್ಳೆ ಪ್ಲೇಸ್ಗಳಿಗೆ, ಒಳ್ಳೊಳ್ಳೆ ಜಾಗಗಳಿಗೆ ಕರ್ಕೊಂಡೋಗಿ ಪ್ಲೇಸೆಲ್ಲ ತೋರಿಸ್ಕೊಂಬಂದಿದ್ದಾರೆ. ಚೆನ್ನಾಗಿತ್ತಂತೆ, ಎಂಜಾಯ್ ಮಾಡ್ಕೊಂಬಂದರು. ಹೋಗಿ ಬೀಚ್ಗೆಲ್ಲ ಕರ್ಕೊಂಡೋಗಿದ್ರು. ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡಿದೋ ಮಮ್ಮಿ ಅಂತ ಹೇಳ್ತಾ ಇದ್ಲು ಬಂದು. ಖುಷಿ ಆಯಿತು. ನಾನು ಕಳಿಸ್ಬಾರ್ದು ಅಂತ ಇದ್ದೆ. ನಮ್ಮ ಮನೆಯವ್ರಿಗೆ ನನಗೆ ದೊಡ್ಡ ವಾದ ವಿವಾದನೆ ನಡೆದೋಗಿತ್ತು. ಬೇಡ, ಕಳ್ಸೋದು ಬೇಡ ಟ್ರಿಪ್ ಅಂತ ಅಂದ್ಬಿಟ್ಟು. ಆದರೂ ನಮ್ಮ ಮನೆಯವ್ರು ಹಠ ಮಾಡಿ ಇದೊಂದು ವರ್ಷ, ಲಾಸ್ಟ್ ವರ್ಷ ಅಂತ ಕನ್ವಿನ್ಸ್ ಮಾಡಿ ನನಗೆ ಸಮಾಧಾನ ಮಾಡಿ ಆದರೂ ಕಳಿಸಿದ್ರು. ಪರವಾಗಿಲ್ಲ, ಹೋಗಿ ತಗ್ನಾಗಿ ಪ್ಲೇಸ್ಗಳೆಲ್ಲ ಚೆನ್ನಾಗಿ ನೋಡ್ಕೊಂಬಂದಿದ್ದಾಳೆ, ಚೆನ್ನಾಗಿ ಖುಷಿ ಪಟ್ಟಿದ್ದಾಳೆ, ಎಂಜಾಯ್ ಕೂಡ ಮಾಡ್ಕೊಂಬಂದಿದ್ದಾಳೆ. ಚೆನ್ನಾಗಿ ಇತ್ತು ಟ್ರಿಪ್ಪು ಮಮ್ಮಿ, ಚೆನ್ನಾಗಿತ್ತು ಅಂತ ಹೇಳಿದ್ಲು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದರೆ, ಹೆಚ್ಚು ಕೇರ್ ಮಾಡಿದ್ದಾರೆ ಮಕ್ಕಳನ್ನ. ಯಾಕಂದರೆ ಈಗ ಮೊನ್ನೆ ನ್ಯೂಸಲ್ಲೆಲ್ಲ ಬಂದಿತ್ತಲ್ವ, ಮುರಾರ್ಜಿ ಸ್ಕೂಲಿಂದ ಒಂದು 4-6 ಜನ, 6 ಜನ ಅನ್ಕೊತೀನಿ, 6 ಜನ ಹುಡುಗಿರೇನೆ ಅಂತ ಪಾಪ ಕೊಚ್ಕೊಂಡು ಹೋಗಿದ್ರು. ಅದು ನಾನು ಅವಳು ಟ್ರಿಪ್ ಹೋಗೋ ಹಿಂದಿನ ದಿನವೇ ನಾನು ನ್ಯೂಸ್ ನೋಡಿದ್ದೆ. ಸಿಕ್ಕಾಪಟ್ಟೆ ಭಯ ಆಗಿತ್ತು ನನಗೆ. ಹೇಗಪ್ಪ ಕಳಿಸ್ಬಿಟ್ಟು ಹೆಂಗಿರೋದು ಅಂತ ಅಂದ್ಬಿಟ್ಟು ಭಯ ಆಗಿತ್ತು. ಹೇಗೆ ನೋಡ್ಕೊಳ್ತಾರೋ ಏನೋ ಇತ್ತೋ ಅಂತ ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ ನಾನು. ಪರವಾಗಿಲ್ಲ, ಅಲ್ಲಿ ವೀಡಿಯೋಗಳು ನೋಡ್ತಾ ಇದ್ನಲ್ವ ನಾನು ಗ್ರೂಪಲ್ಲಿ ಶೇರ್ ಮಾಡ್ತಾಯಿದ್ರು, ಪ್ರತಿ ದಿನದ ವಿಡಿಯೋನು ಶೇರ್ ಮಾಡ್ತಾಯಿದ್ರು. ಅಲ್ಲಿ ನೋಡಿ ನಾನು ಸಮಾಧಾನ ಮಾಡ್ಕೊಳ್ತಿದ್ದೆ. ಸಿಕ್ಕಾಪಟ್ಟೆ ಭಯಪಟ್ಟಿದ್ದೆ ನಾನು, ಹೆಂಗಪ್ಪ ಕಳಿಸೋದು ಅಂದ್ಬಿಟ್ಟು. ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಬೀಚ್ ಹತ್ರ ಕರ್ಕೊಂಡೋಗಿ ಎಲ್ಲರೂ ಕೈ ಹಿಡ್ಕೊಂಡು, ಮುಂದೆ ಇವರು ನೀರು ಕಡೆ ನಿಂತ್ಕೊಂಡಿದ್ರು ಟೀಚರ್ಸ್ ಎಲ್ಲ. ಮಕ್ಕಳುಗಳನ್ನ ಇನ್ನೊಂದು ಸ್ವಲ್ಪ ಮೇಲೆ ಕೂರಿಸ್ಬಿಟ್ಟು ಆಟ ಆಡಿಸಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಕೇರ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಟ್ರಿಪ್ಪು ಕಳಿಸಿದ್ದು ಅಷ್ಟೇ, ಅವ್ರು ಕೇರ್ ಮಾಡಿದ್ದು ಅಷ್ಟೇ. ಮತ್ತು ಅಲ್ಲಿ ರೂಮ್ಗಳೆಲ್ಲನೂ ಅಷ್ಟೇ, ಊಟ ಮತ್ತು ಎಲ್ಲ ಚೆನ್ನಾಗಿತ್ತಂತೆ. ರೂಮ್ಗಳು, ಊಟ ಎರಡೂ ಕೂಡ ಚೆನ್ನಾಗಿತ್ತು ಮಮ್ಮಿ, ಆರಾಮಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ಲು ನನ್ನ ಮಗಳು. ಪರವಾಗಿಲ್ಲ, ಕಳಿಸಿದ್ದಕ್ಕೂ ಸಾರ್ಥಕ ಆಯಿತು, ಖುಷಿ ಪಟ್ಟಿದ್ದಾಳೆ ಅಂತ ನಾನು ಸಮಾಧಾನ ಮಾಡಿಕೊಂಡು ಬಂದು ಹಾಗೋ ಹೀಗೋ ಹಾಗೆ ದಿನಗಳು ಕಳೀತು. 6 ದಿನ ಆಯಿತು, ನನ್ನ ಮಗಳು ಕೂಡ ಬಂದು. ಇವಾಗ 2 ಬ್ಯಾಗ್ ತೊಗೊಂಡೋಗಿದ್ಲು ಬಟ್ಟೆಗಳನ್ನೆಲ್ಲ, ಅದನ್ನು ವಾಶ್ಗೆ ಹಾಕಿದ್ದೀನಿ ನಾನು. ಅರ್ಧ ಹಾಕಿ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಮಡಚಬೇಕು, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಹಾಕಿದ್ದೀನಿ, ಮಡಚಬೇಕು. ಇನ್ನೂ ಅರ್ಧ ಹಾಕಿದ್ದೀನಿ ಇವಾಗ ವಾಶ್ಗೆ ಹಾಕೋದಕ್ಕೆ, ಅಂದರೆ ವಾಶ್ ಮಾಡ್ತಾಯಿದ್ದೆ, ಮಿಷಿನ್ಗೆ ಹಾಕಿದ್ದೀನಿ. ಅದನ್ನು ಕೂಡ ಒಣಗಾಕ್ಬಿಟ್ಟು ಬರಬೇಕು. ಇವಾಗ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಬೇಕು. ಹಾಗೆ ತಿಂಡಿನೂ ಕೂಡ ನೋಡಿ, ಬಿಸಿಬೇಳೆ ಬಾತ್ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದ್ದೆ. ನನ್ನ ಮಗಳು ತಿಂತಾಳೆ, ನನ್ನ ಮಗ ತಿನ್ನಲ್ಲ. ನಮ್ಮ ಮನೆಯವರು ಕೂಡ ತಿಂತಾರೆ. ಅಂದರೆ ನಮ್ಮ ಮನೆಯವರು ಅದೇ ಬೇಕು ಇದೇ ಬೇಕು ಅನ್ನಲ್ಲ, ಏನಿದ್ರೆ ಅದು ತಿಂತಾರೆ. ನನ್ನ ಮಗನಿಗೆ ಬೇರೆದನ್ನೇ ಮಾಡಬೇಕು. ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬಂದು ಆಮೇಲೆ ಅಡುಗೆ ಮಾಡಬೇಕು. ಎಷ್ಟು ಬಟ್ಟೆ ತೊಗೊಂಡೋಗಿದ್ಲೋ ಅಷ್ಟು ಬಟ್ಟೆನೂ ಯೂಸ್ ಮಾಡಿಲ್ಲ, ಸ್ವಲ್ಪ ಯೂಸ್ ಮಾಡಿದ್ದಾಳೆ, ಸ್ವಲ್ಪ ಇಟ್ಟಿದ್ದಾಳೆ ಹಂಗೇನೆ. ಅದನ್ನು ಹಂಗೆ ಎತ್ತಿಡೋದಕ್ಕೂ ಆಗೋಲ್ಲ, ಹಾಗಾಗಿ ಹಂಗೆ ಒಂದು ಸಲ ನೀರಿಗೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿದ್ದೆ. ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ತೊಗೊಂಡೋಗಿದ್ಲು, ಅದರಲ್ಲಿ ಯೂಸ್ ಮಾಡಿರೋದೇ ಕಮ್ಮಿ. ನಾನು ಹೇಳ್ದೆ ಹೋಗ್ಬೇಕಾದ್ರೆ, ಅಷ್ಟೊಂದು ಬಟ್ಟೆ ಬೇಡಮ್ಮ, ಎಷ್ಟು ಬೇಕೋ ಅಷ್ಟು ತೊಗೊಂಡೋಗು, ಮತ್ತು ಹೊತ್ಕೊಂಡು ಹೋಗೋದಕ್ಕಾಗಲ್ಲ, ರೂಮ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರಬೇಕು ಅಂತ ಹೇಳಿದೆ. ಅವಳು ಕೇಳಲಿಲ್ಲ. ಹಾಗಾಗಿ ಡಬಲ್ ಬಟ್ಟೆಗಳು ತೊಗೊಂಡೋಗಿದ್ಲು 2 ಬ್ಯಾಗಲ್ಲಿ. ಯಾವುದೂ ಸರಿಯಾಗಿ ಯೂಸ್ ಮಾಡಿಲ್ಲ. ಒಂದು 3-4 ಜೊತೆ ಯೂಸ್ ಮಾಡಿದ್ದಾಳೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದೂ ಯೂಸ್ ಮಾಡಿಲ್ಲ. ಈಗ ಒಂದೊಂದಾಗಿ ಒಣಗಾಕೊಳ್ತಾ ಇದ್ದೀನಿ. ಅದರಲ್ಲೂ ಐಟಮ್ಸ್ ಎಲ್ಲ ಒಟ್ಟಿಗೆ ಇರೋದ್ರಿಂದ ಹಸಿ ಬಟ್ಟೆ, ಒಣಗಿರೋ ಬಟ್ಟೆ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿದ್ಲು. ಹಾಗಾಗಿ ಹಂಗೆ ಎತ್ತಿಡೋದಕ್ಕೆ ಮನಸ್ಸಾಗಲಿಲ್ಲ ನನಗೆ. ಒಂದು ಸಲ ನೀರಿಗೆ ಹಾಕಿ ಎತ್ತಿಟ್ಬಿಟ್ರೆ ನಮಗೂ ಒಂಥರ ಸಮಾಧಾನ ಇರುತ್ತಲ್ವ. ಹಾಗಾಗಿ ಎಲ್ಲ ನೀರಿಗೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿದ್ದೆ ನಾನು. ನೆನ್ನೆ ಒಂದಷ್ಟು ಹಾಕಿದ್ದೆ, ನೆನ್ನೆ ಒಂದಷ್ಟು ಹಾಕಿ ಇವತ್ತು ಬೆಳಗ್ಗೆ ಎತ್ಕೊಂಬಂದು ಇಟ್ಟಿದ್ದೀನಿ. ಅದನ್ನೇ ಹೇಳಿದ್ದು ಮಡಚಬೇಕು ಅಂದ್ಬಿಟ್ಟು. ಈಗ ಒಂದೊಂದಾಗಿ ಒಣಗಾಕ್ಕೊಳ್ತಾ ಇದ್ದೀನಿ. ಮೋಟ್ರು ಕೂಡ ಆನ್ ಮಾಡಬೇಕು. ಇವಾಗ ಆನ್ ಮಾಡಿಬಿಟ್ಟು ಅದನ್ನು ಕೂಡ ತುಂಬಿಸಿ ಆಮೇಲೆ ಮತ್ತೆ ಬಂದು ನಾನು ಒಳಗಡೆ ಬಟ್ಟೆ ಮಡ್ಚೋದಕ್ಕೆ ಕೂತ್ಕೋಬೇಕು. ನೋಡಿ, ಈಗ ಆನ್ ಮಾಡಿದ್ದೀನಿ. ಆನ್ ಮಾಡಿದ್ದು ಆಯಿತು, ಅದು ಮೋಟ್ರು ತುಂಬಿದ್ದು ಆಯಿತು ಸಿಂಟ್ಯಾಕ್ಸು. ಈಗ ಆಫ್ ಮಾಡಿಬಿಟ್ಟು ಬಂದು ಬಟ್ಟೆ ಮಡ್ಚ್ಕೊಳ್ಬೇಕು, ಆಮೇಲೆ ಅಡುಗೆನೂ ಕೂಡ ಮಾಡಿಕೊಳ್ಬೇಕು. ಈಗ ನೋಡಿ ಆಫ್ ಮಾಡಿದೆ. ಆಗಲೇ ಒಂದು ವಾರ 2 ವಾರ ಆಯಿತು ಅನಿಸುತ್ತೆ ಆ ಇನ್ಸಿಡೆಂಟ್ ನಡೆದು. ನಿಜವಾಗ್ಲೂ ಪಾಪ ಅವ್ರು ಸಿಕ್ಕಿಲ್ವೋ ನಾನು ನ್ಯೂಸು ಕೂಡ ನೋಡೋಕೆ ಹೋಗಿಲ್ಲ.
ಅದೆಲ್ಲ ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಹಾಗಾಗಿ ನಾನು ನೋಡೋದಕ್ಕೆ ಹೋಗಲಿಲ್ಲ. ನನಗೆ ಗೊತ್ತಿಲ್ಲ, ಮನಸ್ಸಲ್ಲಿ ಏನಾದರೂ ಒಂದು ಇಟ್ಕೊಂಬಿಟ್ರೆ ಅದನ್ನೇ ಇಟ್ಕೊಂಡಿರ್ತೀನಿ. ಕೊರೀತಾ ಇರುತ್ತೆ, ಬೇಗ ಮನಸ್ಸಿಂದ ತೆಗ್ದಾಕೋಕ್ಕೆ ಆಗಲ್ಲ ಅದನ್ನು. ಹಾಗಾಗಿ ಯಾಕಂದರೆ ಎಲ್ಲ ತಂದೆ ತಾಯಿದಿರು ಅವ್ರವ್ರ ಮಕ್ಳ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಅವರು ಹೆಂಗೆ ಸಾಕಿರ್ತಾರೆ ಮಕ್ಕಳನ್ನ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಎಲ್ಲೋ ಕೂತ್ಕೊಂಡು ಹೇಳ್ತಾರೆ, ಅವ್ರವ್ರ ಮಕ್ಳು ಅವ್ರವ್ರಿಗೆ ಗೊತ್ತು. ಹಾಗಾಗಿ ಬಟ್ಟೆ ಇದು ಮಡ್ಚಿಟ್ಟಿರ್ತೀನಿ, ಎತ್ತಿಟ್ಕೊಳಮ್ಮ ಜೋಡಿಸ್ಕೊಳಮ್ಮ ಅಂತ ಹೇಳಿದ್ದೀನಿ. ಸಂಜೆ ಬರ್ತಾಳೆ ಅವಳು, ಸ್ಕೂಲ್ಗೆ ಹೋಗಿದ್ದಾಳೆ ಈಗ. ಅವಳು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ಲು, ಆದರೂ ಮಧ್ಯಾಹ್ನ 3 ಗಂಟೆಗೆ ಬಂದು ಸಂಜೆ ರಾತ್ರಿ 10 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅವಳದೇನು ಪ್ರಾಬ್ಲಮ್ ಇಲ್ಲ. ಹೋದ್ಸಲ ಒಂದ್ಸಲ ಕಳಿಸಿದ್ವಿ ಟ್ರಿಪ್ಪಿಗೆ ಅಂದ್ಬಿಟ್ಟು, 1 ಡೇ ಟ್ರಿಪ್ಪು ಆಗಿತ್ತದು. ಮೈಸೂರಿಗೆ ಕರ್ಕೊಂಡು ಹೋಗಿದ್ರು ಝೂ ನೋಡೋದಕ್ಕೆ ಅಂದ್ಬಿಟ್ಟು. ಆ ಝೂನಲ್ಲಿ ಸುತ್ತಾಡಿ 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 ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ಲು, ಕಣ್ಣೇ ಬಿಡ್ತಿರ್ಲಿಲ್ಲ ಅವರು. ಅಷ್ಟು ಸುಸ್ತಾಗಿ ಬಂದಿದ್ದವಳು ಅವಳು. ಇವಾಗ ಏನೂ ಸುಸ್ತಾಗಿಲ್ಲ. ಅಂದರೆ ಮಾರ್ನಿಂಗ್ ಟೈಮಲ್ಲಿ ನಾವು ಖಾಲಿ ಹೊಟ್ಟೆಲಿ ನಾವು ಪ್ರೋಟೀನ್ ಅಂಶಗಳನ್ನ ಜಾಸ್ತಿ ಕೊಡಬೇಕಂತೆ. ಈ ನೆನೆಸಿರೋ ಕಡಲೆ ಬೀಜ ಆಗಿರ್ಬೋದು, ನೆನೆಸಿರೋ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಓಟ್ಸ್ ಹಾಕಿ ಜ್ಯೂಸ್ ಮಾಡ್ತಾರಲ್ಲ ಅದಾಗಿರ್ಬೋದು, ಆಮೇಲೆ ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ಏನಾದರೂ ಪರವಾಗಿಲ್ಲ ಪ್ರೋಟೀನ್ ಅಂಶ ಇರೋದನ್ನ ಜಾಸ್ತಿ ಕೊಡಬೇಕಂತೆ ಮಕ್ಕಳಿಗೆ ಖಾಲಿ ಹೊಟ್ಟೆಲಿ. ಹಾಗಾಗಿ ಅದನ್ನು ನಾನು ಕೂಡ ಕುಡಿತಾ ಇದ್ದೀನಲ್ವ ಬೆಳಗ್ಗೆ ಟೈಮು. ಇವಾಗ ಒಂದಿನ ರಾಗಿ ಗಂಜಿ ಮಾಡ್ಕೊಂಡು ಕುಡಿತೀನಿ, ಒಂದಿನ ಪ್ರೋಟೀನ್ ಅಂಶಗಳು ಏನಿರುತ್ತೆ ರಾತ್ರಿ ಹೊತ್ತು ಕಡಲೆ ಬೀಜ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಆಮೇಲೆ ಬೀಟ್ರೂಟು, ಆಪಲ್ಲು, ಕ್ಯಾರೆಟು, ABC ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ನಾನು ಏನು ಮಾಡ್ಕೊತೀನೋ ಮಕ್ಳಿಗೂ ಕೂಡ ಅದೇ ಮಾಡಿಕೊಡ್ತೀನಿ. ಅದರಿಂದ ಸ್ವಲ್ಪ ದಿನ ಇಡೀ ಸ್ಟ್ರಾಂಗಾಗಿ ಸ್ಟ್ರೆಂತಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಪ್ರೋಟೀನ್ ಇರೋದು ಮಕ್ಕಳಿಗೆ ಜಾಸ್ತಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಎಲ್ಲ ಸುತ್ತಾಡ್ಕೊಂಡು 6 ದಿನ, ಅದರಲ್ಲೂ ಮಧ್ಯದಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ರಂತೆ. ಬಸ್ಸಲ್ಲಾಗಿರ್ಬೋದು, ರೂಮಲ್ಲಾಗಿರ್ಬೋದು ರೆಸ್ಟ್ ಮಾಡೋದಕ್ಕೆ ಬಿಡ್ತಾಯಿದ್ರಂತೆ. ಆದರೂ ಅವಳು ಮಲಗ್ತಾ ಇರಲಿಲ್ವಂತೆ. ಮಲಗಿರೋರಿಗೆಲ್ಲ ಮುಖದ ಮೇಲೆ ಮೀಸೆ ಬಳಿಯೋದು, ಮಾರ್ಕ್ ಹಾಕೋದು, ಈ ಥರ ಎಲ್ಲ ಮಾಡಿದ್ದಾರೆ. ನನ್ನ ಮಗಳು ಆ ಥರ ಎಲ್ಲ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಮಲಗೇ ಇಲ್ವಂತೆ ಅವಳು. ಬಸ್ಸಲ್ಲೂ ಅಷ್ಟೇ, ರೂಮಲ್ಲಿ ಮಲಗಿದಾಳಂತೆ, ಬಸ್ಸಲ್ಲಿ ಮಲಗಿಲ್ಲ ಅವಳು. ಹೇಳ್ತಾ ಇದ್ದು, ಬಂದು ಹೇಳ್ಕೊಂಡು ನಗ್ತಾಯಿದ್ದು, ಮಮ್ಮಿ ಎಲ್ಲ ಈ ಥರ ಮಾಡಿದ್ದಾರೆ ನೋಡಿ. ಫೋಟೋಸ್ ಎಲ್ಲ ಇದೆ. ಹಾಗೇ ಕೆಲವೊಂದು ವೀಡಿಯೋಸು ಎಲ್ಲ ಇದೆ, ಕ್ಲಿಪ್ಪಿಂಗ್ಸು ಗ್ರೂಪಲ್ಲಿ ಶೇರ್ ಮಾಡಿರೋದೆಲ್ಲ. ಅದನ್ನೆಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ ನನಗೆ. ನೋಡೋಣ, ಮಾಡ್ಬೋದು ಅಂದರೆ ಹೇಳಿ ಮಾಡ್ತೀನಿ. ನೋಡೋಣ, ಅದು ಯಾರಾದರೂ ಹೇಳಿದ್ರೆ ನನಗೆ ಸಜೆಷನ್ ಕೊಟ್ಟರೆ ನನಗೂ ಗೊತ್ತಾಗುತ್ತೆ ಮಾಡಬೇಕಾ ಬೇಡವಾ ಅಂತ. ಹಾಗಾಗಿ ಯಾಕಂದರೆ ಅಲ್ಲಿಂದ ಕಳಿಸಿರೋದು ನನ್ನ ಮಗಳು, ಟ್ರಿಪ್ಪಿಂದ ಕಳಿಸಿರೋದಲ್ವ. ಹಾಗಾಗಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಗೊತ್ತಿಲ್ಲ ನನಗೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮಸ್ತೆ.